ಸಂತೋಷದ ಕ್ಷಣ. ಮಾತಾ ಅಮೃತಾನಂದಮಯಿ ದೇವಿಯವರು ಲಾಸ್ಟ್ 2019 ಮಂಗಳೂರಿಗೆ ಬಂದು ಅಮೃತ ಸಂಗಮ ಮತ್ತು ಬ್ರಹ್ಮಸ್ಥಾನ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಾರೆ. ಅದಾದ ನಂತರ 7 ವರ್ಷದ ನಂತರ ಈ ವರ್ಷ ಸಹ ಮಂಗಳೂರಿಗೆ ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಇಲ್ಲಿನ ಎಲ್ಲರ ಭಕ್ತರು ಪ್ರಾರ್ಥನೆ ಮತ್ತು ಅವರನ್ನು ಆತ್ಮೀಯವಾಗಿ ಕೊಟ್ಟಂತ ಕರೆಯವರಿಗೆ ಅವರು ನಂಬಿಸಿ ಇದೇ ತಿಂಗಳು ಮೇ 28 ಮತ್ತು ಮೇ 29ಕ್ಕೆ 2 ದಿವಸಗಳ ಕಾಲ ನಮ್ಮ ಮಂಗಳೂರಿನ ಗೋಡೂರಿನಲ್ಲಿರುವಂತಹ ಅಮೃತ ವಿದ್ಯಾಲಯ ಕ್ಯಾಂಪಸ್ ನಲ್ಲಿ ಅಮೃತ ಸಂಗಮ ಹಾಗೂ ಬ್ರಹ್ಮಸ್ಥಾನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬರುವಂತವರಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಸಹ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೂ ಅಮ್ಮನವರು ಧಾರ್ಮಿಕವಾಗಿ ಬ್ರಹ್ಮಸ್ಥಾನ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಪೂಜೆ ಹಾಗೂ ಹೋಮಗಳು ನಡೆದುಕೊಂಡು ಇದನ್ನು ನಡೆಸಿಕೊಡುವಂತಹವರು ಬ್ರಹ್ಮಚಾರಿಗಳು ಹಾಗೂ ಅಮೃತಾನಂದಮಯಿ ಮಠದ ಸ್ವಾಮೀಜಿಗಳು. ನಂತರ ಇಲ್ಲಿ ಎದುರಿನ ಆಡಿಟೋರಿಯಂ ಎದುರು ಹಾಕಿದಂತಹ ಪೆಂಡಾಲ್ ನಲ್ಲಿ ಅಮ್ಮನವರ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳು ನಡೆದುಕೊಂಡು ಮೇ 28 ಹಾಗೂ ಅಮ್ಮನಿಂದ ವೈಯಕ್ತಿಕ ದರ್ಶನ, ಅಮೃತ ಆಲಿಂಗನ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಅದಕ್ಕಿಂತ ನಮ್ಮ ಎದುರು ಹಾಕಿರುವಂತಹ ಪೆಂಡಾಲ್ನಲ್ಲಿ ಸಭಾ ಕಾರ್ಯಕ್ರಮಗಳು ನಡೆದುಕೊಂಡು ಬೆಳಿಗ್ಗೆ ಸುಮಾರು 10:30ಕ್ಕೆ ಅಮ್ಮನವರಿಂದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರಲ್ಲಿ ಕೇಂದ್ರದ ಮಂತ್ರಿಗಳಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಶ್ರೀಪಾದ್ ನಾಯ್ಕ ಅವರು ಪಾಲ್ಗೊಳ್ಳಲಿದ್ದಾರೆ. ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸಭಾಪತಿಗಳಾಗಿರುವಂತಹ UT ಖಾದರ್ ಅವರು ಹಾಗೂ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು ಪಾಲ್ಗೊಳ್ಳಲಿಕ್ಕಿದ್ದಾರೆ. ಹಾಗೂ ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಸಿದ್ದೇಶ್ ಚೌದ್ರ ಹಾಗೂ ದಕ್ಷಿಣ ವಿಧಾನಸಭಾ ಸದಸ್ಯರಾದ ವೇದವಾಸ್ ಕಾಮತ್ ಅವರು ಮತ್ತೆ ಮಾಜಿ ಸಚಿವರಾದಂತಹ ಪ್ರಮೋದ್ ಮಧ್ವರಾಜ್ ಹಾಗೂ ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನಿತೇಶ್ ಕುಮಾರ್ ಅವರು ಗೌರವ ಅತಿಥಿಗಳಾಗಿ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಸಭಾ ಕಾರ್ಯಕ್ರಮದ ಉದ್ದೇಶ ಒಂದೇ, ಸಾಮಾಜಿಕ ಕಾರ್ಯಕ್ರಮಗಳ ಲಾಂಚಿಂಗ್ ಪ್ರೋಗ್ರಾಮ್ ಹಾಗೂ ಇದ್ದಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಕಾರ್ಯಕ್ರಮ, ಅತಿ ಸಣ್ಣದಾದಂತಹ ಕಾರ್ಯಕ್ರಮ. ಸಾಮಾಜಿಕ ಕಾರ್ಯಕ್ರಮಗಳ ಚಾಲನೆ ಕೊಡುವುದೇ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಸಭಾ ಕಾರ್ಯಕ್ರಮದ ನಂತರ ಅಮ್ಮನಿಂದ ಸತ್ಸಂಗ್, ಭಜನ್ಸ್ ಹಾಗೂ ಮೆಡಿಟೇಷನ್ ನಡೆದುಕೊಂಡು ಅದಾದ ನಂತರ ಮಧ್ಯಾಹ್ನ ಅನ್ನ ಪ್ರಸಾದ ವಿತರಣೆ ಆದ ನಂತರ ಅಮ್ಮನ ದರ್ಶನವನ್ನು ಪ್ರತಿಯೊಬ್ಬರು ಪಡೆಯಬಹುದು. ದರ್ಶನಕ್ಕೆ ಬರುವವರು ಬೆಳಿಗ್ಗೆ 9:30ಕ್ಕೆ ಬಂದು 9:30ಕ್ಕಿಂತ ಮೊದಲು ಬಂದು ಆಸೀನರಾಗಿರ್ಬೇಕು ಅಂತವರಿಗೆ ಟೈಮ್ ಕಾರ್ಡ್ ಕೊಡಲಾಗ್ತದೆ. ಮಧ್ಯಾಹ್ನ ಅನ್ನ ಪ್ರಸಾದದ ನಂತರ, ಮಹಾಪ್ರಸಾದದ ನಂತರ ಅವರಿಗೆ ಟೈಮ್ ಕಾರ್ಡ್ ಅಲ್ಲಿ ತಗೊಂಡು ಟೋಕನ್ ಕೊಡ್ಲಿಕ್ಕೆ ಆಗ್ತದೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಕಲಿ. ಯಾರು ಮೊದಲಿಗೆ ಬಂದರೆ ಅವರಿಗೆ ಕ್ಯೂ ಪ್ರಕಾರ ಅವರಿಗೆ ದರ್ಶನದ ಅವಕಾಶ ಕೊಡಲಾಗ್ತದೆ. ಮರು ದಿವಸ ಆ ದಿವಸ ದೇವಸ್ಥಾನದಲ್ಲಿ ಬ್ರಹ್ಮಸ್ಥಾನ ಕ್ಷೇತ್ರದಲ್ಲಿ 5:30ಕ್ಕೆ ಮಹಾಗಣಪತಿ ಹೋಮ, ನವಗ್ರಹ ಶಾಂತಿ ಹೋಮ, 9:30ಕ್ಕೆ ಮಹಾಮೃತ್ಯುಂಜಯ ಹೋಮ, 5 ಗಂಟೆಗೆ ಮಹಾ ಸುದರ್ಶನ ಹೋಮ ಹಾಗೂ 6 ಗಂಟೆಗೆ ಅಲಂಕಾರ ಪೂಜೆ, 7 ಗಂಟೆಗೆ ದೇವಿ ಪೂಜೆ ನಡೆದುಕೊಂಡು, ಅಂದ್ರೆ ಇದಕ್ಕೆ ಹೇಳುವುದು ಉದಯಾಸ್ತಮಾನ ಪೂಜೆಯಲ್ಲಿ ಸೂರ್ಯ ಉದಯದಿಂದ ಅಸ್ತಮ ಆಗೋ ತನಕ ದೇವಸ್ಥಾನದಲ್ಲಿ ಹಲವಾರು ರೀತಿಯ ಹೋಮ ಮತ್ತು ಪೂಜೆಗಳು ನಡೆದುಕೊಂಡು, ಈ ಉದಯಾಸ್ತಮಾನ ಪೂಜೆಯಲ್ಲಿ ಭಾಗವಹಿಸಿದವರಿಗೆ ಅಮ್ಮನಿಂದ ವಿಶೇಷವಾಗಿ ಪ್ರಸಾದ ವಿತರಣೆ ಹಾಗೂ ಅವರಿಗೆ ರಾತ್ರಿ ಪೂಜೆ ಆದ ನಂತರ ಅವರಿಗೆ ಅಮ್ಮನ ದರ್ಶನ ಎಲ್ಲರಿಗೂ ಒಮ್ಮೆಲೆ ಸಿಗುವಂತದ್ದು ಒಂದು ಸೇವೆ ಇದು. ಅದಕ್ಕೆ ಉದಯಾಸ್ತಮಾನ ಪೂಜೆ ಅಂತ ಹೇಳ್ತಿದ್ದೇವೆ. ನಂತರ ಮರು ದಿವಸ ಸಭಾ ಕಾರ್ಯಕ್ರಮ ಇರುವುದಿಲ್ಲ. ನೇರವಾಗಿ ಅಮ್ಮನವರಿಂದ ಮೆಡಿಟೇಷನ್, ಸತ್ಸಂಗ್, ಭಜನ್ಸ್ ಹಾಗೂ ಮಧ್ಯಾಹ್ನ ಆರತಿಯ ನಂತರ ಮಹಾಪ್ರಸಾದ ವಿತರಣೆ ಆದ ನಂತರ ಅಮ್ಮನ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತದೆ.
ಅದ್ರ ದರ್ಶನ ಎಷ್ಟು ಗಂಟೆ ತನಕ ಮುಗಿತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ವರ್ಷ ನಮ್ಮ 7 ವರ್ಷದ ನಂತರ ಬರುವ ಕಾರಣ ಮತ್ತೆ ಕರ್ನಾಟಕದಲ್ಲಿ ಮಂಗಳೂರಿಗೆ ಮಾತ್ರ ಬರುವ ಕಾರಣ ನಾವು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತಾಭಿಮಾನಿಗಳು ಆಗಮಿಸುತ್ತಿದ್ದಾರೆ. ನಮ್ಗೆ ಇಲ್ಲಿಂದ ಗೋವಾದಿಂದ ಸಹ ಗೋವಾಯಿ ಸಹಸ್ರಪಾಠ ಅವರ ಸಮಿತಿ ಗೋವಾದಿಂದ ಸಹ ಬರ್ತಾ ಇದ್ದಾರೆ, ಊರಿನಿಂದ ಸಹ ಬರ್ತಾ ಇದ್ದಾರೆ, ಸುಬ್ರಹ್ಮಣ್ಯ, ಕಾರವಾರ, ಉಡುಪಿ, ಕುಟ್ಟಾಪುರ, ಬೆಳಗಾವಿಯಿಂದ ಬರ್ತಾ ಇದ್ದಾರೆ, ದಾವಣಗೆರೆಯಿಂದ ಬರ್ತಾ ಇದ್ದಾರೆ. ನಾವು ಮೊದಲಿಗಿಂತಲೂ ಈ ಸಲ ತುಂಬಾ ಪಾರ್ಟಿಸಿಪೇಟ್ ಡಿವೋಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಆಗ ಹಲವಾರು ರೀತಿಯ ಕರೆಗಳು ಬರ್ತಾ ಉಂಟು, ಮತ್ತೆ ಇಮೇಲ್ ಸಹ ಬರ್ತಾ ಉಂಟು, ನಾವು ಭಾಗವಹಿಸಿದ್ದೇವೆ ಅಂತ ಹೇಳಿ. ಸೊ ಬಂದಂತ ವಾಲಂಟಿಯರ್ಸ್ ಇರ್ಬೋದು, ಅಮ್ಮನ ಆಶ್ರಮದಿಂದ ಬಂದಂತ ಬ್ರಹ್ಮಚಾರಿಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಅಥವಾ ಹೊರದೇಶದಿಂದ ಸಹ ಸುಮಾರು ವಿದೇಶಿಯರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಅವರೆಲ್ಲರಿಗೂ ಇರುವಂತಹ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಇಲ್ಲಿ ನಾವು ಮಾರಿಗುಡಿ ಸಭಾಭವನದಲ್ಲಿ ಇರ್ಬೋದು, ಸುಲ್ತಾನ್ ಬತ್ತೇರಿ ಗೋಡುಂಬೆಯಲ್ಲಿ ಇರ್ಬೋದು, ಸಂಗನಿಕೇತನದಲ್ಲಿ ಮತ್ತು ಬೇರೆ ಬೇರೆ ಹತ್ತಿರದ ಹಾಲ್ಗಳಲ್ಲಿ ಅವರಿಗೆ ನಿಲ್ಲುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಮತ್ತೆ ಬೇರೆ ಕಡೆಯಿಂದ ಸಹ ಭಕ್ತಾದಿಗಳಿಗೆ ಆಗಮಿಸಿದ ಕಾರಣ ಅವರಿಗೆ KSRTC ಸಹ ಬಸ್ ಫೆಸಿಲಿಟಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೆಲವರು ರೈಲ್ವೆ ಸ್ಟೇಷನ್ ಇಂದ ಬರುವವರಿದ್ದಾರೆ ಅಥವಾ KSRTC ಬಸ್ ಸ್ಟಾಪ್ ಇಂದ ಬರುವವರಿದ್ದಾರೆ, ಅವರಿಗೆ KSRTC ಬಸ್ಸಿನ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಕೆಲವರು ಕೇರಳದಿಂದ ತಂಡವಾಗಿ ಬರ್ತಾ ಇದ್ದಾರೆ, ಅವರನ್ನು ಸಹ ಕರ್ಕೊಂಡ್ಬಂದಿದ್ದೇವೆ. KSRTC ಬಸ್ ಅನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬೇರೆ ಇಲ್ಲಿ ನಮ್ಮಲ್ಲಿ ಅನ್ನ ಸಂತರ್ಪಣಾ ಕ್ಷೇತ್ರ ಈ ಕಾಂಪ್ಲೆಕ್ಸಿನ ಹೊರಗಡೆ ಅಲ್ಲಿ ಇನ್ನೊಂದು ವಿಶೇಷವಾಗಿ ಅಲ್ಲಿ ಪೆಂಡಾಲನ್ನು ಹಾಕಿ ಅಲ್ಲಿ ಅನ್ನ ಪ್ರಸಾದ ತಯಾರಿಸುವಂಥದ್ದು ಮತ್ತು ವಿತರಣೆ ಮಾಡುವ ಕಾರ್ಯಕ್ರಮ ಈ ಭಾಗದಿಂದ ಹೊರಗಡೆ ರೋಡಿನ ಆಚೆ ಸೈಡ್ ಅನ್ನ ಪ್ರಸಾದ ವಿತರಣೆ ಆಗ್ತದೆ. ಬಂದಂತ ಎಲ್ಲರಿಗೂ ಮಧ್ಯಾಹ್ನ ಮತ್ತು ರಾತ್ರಿ ಮಹಾ ಅನ್ನ ಪ್ರಸಾದ ವಿತರಣೆ ಮಾಡಲಿಕ್ಕಿದ್ದೇವೆ. ಮಂಗಳೂರಿನಲ್ಲಿ ಅತ್ಯಂತ ವಿಶಿಷ್ಟವಾದ ಬ್ರಹ್ಮಸ್ಥಾನವನ್ನ ಸ್ಥಾಪಿಸಿದ್ದಾರೆ. ಎಲ್ಲ ದೇವಸ್ಥಾನಗಳ ಹಾಗಲ್ಲ, ಸ್ವಲ್ಪ ಭಿನ್ನವಾಗಿರುವಂತಹ ಒಂದು ಕ್ಷೇತ್ರ ಇದು. 4 ಕಡೆಗಳಿಗೂ ಕೂಡ ದ್ವಾರಗಳನ್ನ ಹೊಂದಿರುವಂತಹ, 4 ದೇವತೆಗಳನ್ನ ಹೊಂದಿರುವಂತಹ ಅತ್ಯಂತ ವಿಶಿಷ್ಟವಾದ ಕ್ಷೇತ್ರ. ಅವರು ಸ್ಥಾಪಿಸಿದಂತಹ ಒಟ್ಟು 22 ಬ್ರಹ್ಮಸ್ಥಾನಗಳಲ್ಲಿ ಈ ಮಂಗಳೂರಿನಲ್ಲೂ 19ನೇದು. 21 ಭಾರತ ದೇಶದಲ್ಲಿದೆ ಮತ್ತು 1 ಮಾರಿಷಸ್ ದೇಶದಲ್ಲಿ ಬ್ರಹ್ಮಸ್ಥಾನ ಕ್ಷೇತ್ರ ಇದೆ. ಅಮ್ಮನವರು ಮಂಗಳೂರಿಗೆ ಬರ್ತಾ ಇರುವುದು ಪೂಜೆ, ಹೋಮ, ಹವನ, ಧ್ಯಾನ, ಸತ್ಸಂಗ ಮುಂತಾದ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಅಪ್ಪುಗೆಯ ಸಾಂತ್ವನದ ಮೂಲಕ ನೊಂದ ಸಹಸ್ರಾರು ಜೀವಿಗಳಿಗೆ ಸಾಂತ್ವನವನ್ನ ನೀಡುವಂತಹದ್ದು ಒಂದು ಮುಖ್ಯವಾದದ್ದು. ಆಮೇಲೆ ಅವರ ಕಾರ್ಯಕ್ಷೇತ್ರ ಕೇವಲ ಧಾರ್ಮಿಕ ಮಾತ್ರ ಅಲ್ಲ, ಅದು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭ್ಯುತ್ಥಾನದ ಕಡೆಗೆ ಕೂಡ ಚಾಚಿದೆ. ಈ ಬ್ರಹ್ಮಸ್ಥಾನದ ಮಹಿಮೆಯನ್ನ ಅಥವಾ ಕಾರಣಿಕವನ್ನ, ಸಾನ್ನಿಧ್ಯವನ್ನ ವೃದ್ಧಿ ಮಾಡುವುದು ಕೂಡ ಅವರ ಭೇಟಿಯ ಮಹತ್ವದ ಉದ್ದೇಶಗಳಲ್ಲಿ ಒಂದು. ಕಾರಣಿಕವನ್ನ ವೃದ್ಧಿ ಮಾಡುವ ಸಲುವಾಗಿ ನಾವು ಈ ಸಾರಿ ಲೇಖನ ಯಜ್ಞವನ್ನ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಒಂದು ನಿಗದಿತವಾದ ಅರ್ಜಿ ನಮೂನೆ ಇದೆ. ಭಕ್ತಾದಿಗಳಿಗೆಲ್ಲ ಈಗಾಗಲೇ ಆ ಅರ್ಜಿ ನಮೂನೆಯನ್ನ ವಿತರಿಸಲಾಗಿದೆ. ಆನ್ಲೈನ್ ಮೂಲಕ ಕೂಡ ಅದನ್ನ ಹಂಚಲಾಗಿದೆ ಮತ್ತು ಇಲ್ಲಿಯೂ ಕೂಡ ಫಿಸಿಕಲ್ ಕಾಪಿಯನ್ನ ಭಕ್ತಾದಿಗಳಿಗೆ ಕೊಡಲಾಗ್ತದೆ. ಅದರಲ್ಲಿ ಕನಿಷ್ಠ 20 ಬಾರಿ ಓಂ ಶ್ರೀ ಶಿವಶಕ್ತಿ ಐಕ್ಯ ರೂಪಿಣಿಯೇ ನಮಃ ಅಂತನ್ನುವ ದೀಕ್ಷಾ ಮಂತ್ರವನ್ನ ಬರೆದು ಬ್ರಹ್ಮಸ್ಥಾನಕ್ಕೆ ಸಲ್ಲಿಸುವಂತಹದ್ದು. ಕನಿಷ್ಠ 20 ಮತ್ತು ಗರಿಷ್ಠ ಎಷ್ಟು ಬೇಕಾದರೂ ಅಂದ್ರೆ 5-10 ಸಾವಿರ ಸಂಖ್ಯೆಯಲ್ಲಿಯೂ ಕೂಡ ಅದನ್ನ ಬರೀಬಹುದು. ಆಮೇಲೆ ಅದನ್ನ ಬ್ರಹ್ಮಸ್ಥಾನಕ್ಕೆ ಸಮರ್ಪಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ. ಹೀಗಾಗಿ ಈ ಲೇಖನ ಯಜ್ಞ ಆಗುವುದು ಕೂಡ ಈ ಬಾರಿಯ ಅಮ್ಮನವರ ಭೇಟಿಯ ಮಹತ್ವದ ಉದ್ದೇಶಗಳಲ್ಲಿ ಒಂದು ಅನ್ನೋದನ್ನ ಮಾಧ್ಯಮದವರಿಗೆ ಮತ್ತು ಆ ಮೂಲಕ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ತಿಳಿಯಪಡಿಸಲಿಕ್ಕೆ ನಾವು ಇಚ್ಛಿಸ್ತಾ ಇದ್ದೇವೆ.